ಇವೆಲ್ಲ ನಾನು ಪಬ್ಲಿಷ್ ಮಾಡಿರೋದು. ಹಾಂ ಅಷ್ಟು ಇಲ್ಲಿಂದ ಹೆಚ್ಚು ಕಡಿಮೆ ಹಾಂ ಸರ್. ಇಲ್ಲಿವರೆಗೂ ಬರ್ತಾವೆ. ಒಂದು 40 ಬುಕ್ಸ್ ಮಾಡಿದ್ದೀನಿ. ಹಾಂ ಅವೆಲ್ಲ ನಾನು ಎಲ್ಲೆಲ್ಲಿ ಹೋಗಿರ್ತೀನಿ ಕಾರ್ಯಕ್ರಮಕ್ಕೆ. ಸರ್, ನೀವು ಇಲ್ಲಿ ಇದು ಜೈಲರ್ ಆಗಿದ್ರಲ್ಲ, ಆ ಟೈಮಲ್ಲಿ ಈ ಕೈದಿಗಳಿಗೆ ಮಾರ್ಗದರ್ಶನ ನೀಡಬೇಕಾದ್ರೆ ಸಾಹಿತ್ಯ ಆಸಕ್ತಿ ಏನಾದರೂ ಬೆಳೆಸಿದ್ರೆ? ಒಳಗೆ ಚಿತ್ರದುರ್ಗದಲ್ಲೆಲ್ಲ ಕವಿಗೋಷ್ಠಿಗಳು, ಹಾಂ ಸರ್, ಸಾಹಿತ್ಯ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಬಂದಿಖಾನೆಯಲ್ಲಿ ಕಲಾವಿದರನ್ನೆಲ್ಲ ಕರೆಸಿ ಏಕಪಾತ್ರ ಅಭಿನಯ ಇಂಥವೆಲ್ಲ ಮಾಡಿಸ್ತಿದ್ದೇವೆ. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಾಹಿತಿಗಳನ್ನೆಲ್ಲ ಕರೆಸಿ ಕವಿಗೋಷ್ಠಿ ಮಾಡಿಸಿ ಇಂಥವೆಲ್ಲ ಮಾಡ್ತಿದ್ವಿ. ಓಕೆ ಓಕೆ. ಮತ್ತೆ ಈ ಅರ್ತಿಕೋಟೆಗೆ ಸಂಬಂಧಪಟ್ಟಂತೆ ಎಷ್ಟು ಬುಕ್ಸ್ ಇದೆ ಸರ್? ಅರ್ತಿಕೋಟೆಗೆ ಸಂಬಂಧಪಟ್ಟವು ಯಾವುದೂ ಇಲ್ಲ. ಬೇರೆ ಬೇರೆ ಇದರಲ್ಲೇ ಲೇಖನಗಳು ಬಂದವು. ಅರ್ಥಸಿರಿ ಇದೆ, ಅದರಲ್ಲಿ ಅದು ನಮ್ಮ ಅಪ್ಪ ಅವರ ನೆನಪಿನ ಸಂಪುಟ. ಅದು ಅರ್ಥಸಿರಿ, ಅದರಲ್ಲಿ ಅರ್ಥಿ ಮೂಲ ವಂಶಾವಳಿ ಅಂತ ಒಂದು ಲೇಖನ, ಅರ್ಥಿ ಸ್ಮಾರಕಗಳು ಅಂತ ಒಂದು ಲೇಖನ, ಭಾರತೀಯರು ಅಂತ ಒಂದು ಲೇಖನ, ಇನ್ನೊಂದು ಅರ್ಥಿ ವೀರನಾಯಕರು ಅಂತ ಒಂದು ಕೃತಿ ತಂದರು ಸಪ್ರೇಟ್ ಆಗಿ. ಅದರ ಲಕ್ಷ್ಮಣ ತೆಲಗಾವಿ ಅರ್ತಿಕೋಟೆ ಇತಿಹಾಸದ ಬಗ್ಗೆ ಒಂದ್ಸರಿ ನಮ್ಮೂರಿಗೂ ಬಂದಿದ್ರು ಅನ್ಸುತ್ತೆ ಲಕ್ಷ್ಮಣ್ ತೆಲಗಾವಿ ಸರ್. ಬಂದಿರು. ಯಾರಿಗೆ ಇವರು ರಂಗ ಕಲಾವಿದ್ರಲ್ಲ, ಪಾಂಡನ ನಾಯಕರು, ಅವ್ರ ಮನೆಗೆ ಬಂದು ಹಂಪಿ ವಿಶ್ವವಿದ್ಯಾಲಯದ ಬಂದು ಎಲ್ಲ ಇದು ಗಟ್ಟಿ ಹೊಸಳ್ಳಿ ಗಟ್ಟಿಗ ಅಂತೇಳಿ ಇವರು ಯಾರೋ ನಮ್ಮ ಗಟ್ಟಿ ಹೊಸಳ್ಳಿ ಐತಲ್ಲ, ಅಲ್ಲಿ ಅವರೊಬ್ಬರು ಸಾಮಾಜಿಕ ಹೋರಾಟಗಾರ, ಆಮೇಲೆ ಸ್ವಾತಂತ್ರ್ಯ ಹೋರಾಟಗಾರ. ಹಾಂ ಸರ್. ಅವರ ನೆನಪಿನ ಸಂಪುಟ ಇದು. ಇದು ನಮ್ಮ ತಂದೆಯವ್ರ ನೆನಪಿನ ಸಂಪುಟ. ಆಮೇಲೆ ಇಲ್ಲಿ ನೋಡ್ರಿ, ಇದು ಕೊಳೆಗಾರ ನ್ಯಾಯಾಡಳಿತ ಯಾವ್ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಹಿಸ್ಟ್ರಿ ಅದು. ಈಗ ಇವೆಲ್ಲ ಜಾಸ್ತಿ ತೆಲುಗಾವಿನವು ಜಾಸ್ತಿ ಇದಾವೆ. ಸುಮಾರು ಮಾಡೋದು, ಬೇರೆ ಬೇರೆ ಎಲ್ಲ ಮಾಡೋದು. ಬಿಚ್ಚುಗತ್ತಿ ಬರಬಣ್ಣ ನಾಯಕ ಅಂತೆ, ನೋಡ್ರಿ ವಾಲ್ಮೀಕಿ ಸಮುದಾಯ ಮತ್ತು ಚರಿತ್ರೆ. ನಿಮಗೂ ಮತ್ತೆ ಬಿ ಎಲ್ ವೇಣು ಸರ್ಗೆ ಎಂಥ ಸ್ನೇಹ ಇರ್ಬೋದು ಸರ್? ನಾವು ಸ್ನೇಹಿತರು ಅಷ್ಟೇ. ಅದೇ ಸರ್, ಸಂಬಂಧ ಅಂದರೆ ಅವರು ಮತ್ತೆ ಒಳ್ಳೆ ದೊಡ್ಡ ನಮ್ಮ ಚಿತ್ರದುರ್ಗದಲ್ಲಿ ದೊಡ್ಡ ಸಾಹಿತಿಗಳು, ಖ್ಯಾತಿವಂತರು. ಆಮೇಲೆ ಅನೇಕ ಸಿನಿಮಾಗಳಾಗಿದ್ದಾವೆ. ಅವರ ಕಾದಂಬರಿಗಳು, ಜನಪ್ರಿಯ ಕಾದಂಬರಿಗಳು ಇವೆಲ್ಲ ಅವರವೇ ನೋಡಿ. ಹಗಲು ಕಗ್ಗುಲ ಮಾನ್ಯ, ಮತ್ತೆ ತಿಮ್ಮಣ್ಣ ನಾಯಕರು, ಬಿಚ್ಚುಗತ್ತಿ ಬ್ರಹ್ಮಣ್ಣ ನಾಯಕರು, ಆಮೇಲೆ ಗಂಡಿಲ ಓಬವ್ವ ನಾನಂತಿ, ಕಾದಂಬರಿಗಳು ಅವೆಲ್ಲ ಭಾಳಷ್ಟು ಕಾದಂಬರಿಗಳಿದಾವೆ. ಈ ದುರ್ಗಾಸ್ತಮಾನ ಕಾದಂಬರಿ ಓದ್ಬೇಕಾದ್ರೆ ಕೆಲವರಿಗೆ ಮೈ ಕೈಯೆಲ್ಲ ಶೇಕ್ ಆಗ್ತಾವಂತೆ, ಕೈ ಕಾಲೆಲ್ಲ ನಡುತ್ತೆ. ಏನಿದೆ ಅದರಲ್ಲಿ ಅಂಥದ್ದೇನಿದೆ? ಅಂಥದ್ದೇನಿದೆ ಅಂದರೆ, ಚಿತ್ರದುರ್ಗದ ಅರಸ ರಾಜವೀರ ಮದಕರ ನಾಯಕನ ಬಣ್ಣಿಸುವಾಗ ವೀರಾವೇಶದ ಅವನು ಸಮರ್ಥ ಶೂರ, ಅವನು ನಾಡಿಗೋಸ್ಕರ ಅವನ ನಿಷ್ಠೆ, ಪ್ರಜೆಗಳಗೋಸ್ಕರ ನಿಷ್ಠೆ ತೋರಿಸ್ತಕ್ಕಂಥ ಸಂದರ್ಭ ಬಂದಾಗ ಅವನು ವೀರಾವೇಶದಿಂದ ಹೋರಾಡ್ತಾನಲ್ಲ, ಅಂಥವನು ಓದುವಾಗ ಅವ್ರ ಸಾಹಿತ್ಯ ಭಾಳ ಗಡಸು ಸಾಹಿತ್ಯ, ಭಾಳ ಶ್ರೀಮಂತ ಸಾಹಿತ್ಯ ಅಲ್ಲ, ಓದುವಾಗ ಒಂಥರ ಮೈ ರೋಮಾಂಚನಗಳಾಗ್ತವೆ. ಆ ರೀತಿ ಈ ಮದಕರಿ ಥೀಮ್ ಪಾರ್ಕ್ ಅದಾದ್ಮೇಲೆ ನಮ್ಮ ವೇಣುವರು ಇಲ್ಲಿ ನೋಡ್ರಿ, ರಾಜವೀರ ಮದಕರ ನಾಯಕ, ಇದು ಬಿಚ್ಚುಗತ್ತಿ ಬ್ರಹ್ಮಣ್ಣ ನಾಯಕಂದು. ಇನ್ನೊಂದು ಮದಕರ ನಾಯಕಂತ ಒಂದು ತಂದಿದ್ದಾರೆ, ಅವ್ರದ್ದೇ ಕಾದಂಬರಿ. ಈಗ ಇಲ್ಲೇ ಐತೆ ನೋಡ್ರಿ, ಮದಕರಿ ನಾಯಕ. ಅವರು ದುರ್ಗಾಸ್ತಮನ ಆದ್ಮೇಲೆ ಇದನ್ನ ಸಂವಿಧಾನ ಇದೆ, ಇದಾವೆ ಭಾರತದ ಸಂವಿಧಾನ, ಭಾಳಷ್ಟು ಬುಕ್ಸ್ ಎಲ್ಲ ಕಲೆಕ್ಷನ್ಸ್ ಇದೆ. ಆಮೇಲೆ ತಾರಸು ಅವ್ರ ಕಾದಂಬರಿಗಳೆಲ್ಲ ಇದಾವೆ. ಹಂಸಗೀತೆ ಇಸ್ ಮೈನ್ ಸರ್, ನಮ್ಮ ಫೇವ್ರೆಟ್. ಅದು ಹಂಸ ಕೊನೆಗೆ ಸಾಯ್ಬೇಕಾದ್ರೆ ನುಡಿಗಳನ್ನ ಆಡುತ್ತೆ ಅಂತ ಕೇಳಿದ್ವಿ ನಾವು. ಈಗ ನೋಡಿ, ಮೊನ್ನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ತಂದಿರೋದು ಋಗ್ವೇದ ಭಾಗ 1, 2, 3 ಅಂತ. ಇದು ಬಿಜಾಪುರದಾಗಿದ್ದ ಸೂಪರಿಂಟ್ ಆಗಿದ್ದು ಫೋಟೋ ಸರ್. ಇದು ಚೀಫ್ ಸೂಪರಿಂಟ್ ಆಗಿದ್ದು. ಚೀಫ್ ಸೂಪರಿಂಟ್ ಇದು ಸೂಪರಿಂಟ್ ಚೀಫ್ ಸೂಪರಿಂಟ್ ಇದು ಬೆಂಗಳೂರಿನಾಗಿದ್ದಲ್ಲ, ಚೀಫ್ ಸೂಪರಿಂಟ್ ಆಗಿತ್ತು. ಅಂದ್ರೆ ಅದಕ್ಕೇನು ಒಂದು ಎಂಬ್ಲಮ್ಮು ಮತ್ತೆ 2 ಸ್ಟಾರ್ಸ್ ಬರ್ತವೆ. SP-ಗಾದ್ರೆ 1 ಎಂಬ್ಲಮ್ಮು 1 ಸ್ಟಾರ್ ಬರುತ್ತೆ. ನಿಮಗೆ ರಾಜಕೀಯ ಆಸಕ್ತಿ ಇದೆಯಾ ಸರ್? ರಾಜಕೀಯ ಆಸಕ್ತಿ ಹೆಂಗಿದೆ ಅಂದ್ರೆ, ನಾನು ಪಕ್ಕ ರಾಜಕಾರಣಿದಲ್ಲ. ಹೌದು, ನಮ್ಮ ಕಮ್ಯುನಿಟಿ ಬೇಸ್ ಮೇಲೆ, ಅಂದ್ರೆ ನಮ್ಮ ಜನಾಂಗದ ಶೂರತ್ವದಿಂದ ಬೆಳೆದು ಬಂದಂಥ ನಮ್ಮ ಜನಾಂಗ ಒಂದು ರೀತಿ ಯಾವ ಕಾಲದಲ್ಲೂ ನಮಗೋಸ್ಕರ ರಾಜರು ಆಡಲಿಲ್ಲ. ಇಡೀ ಸರ್ವ ಜನಾಂಗವನ್ನ, ಸರ್ವ ಧರ್ಮವನ್ನ ರಕ್ಷಣೆ ಮಾಡ್ಕೊಂಡು ಬಂದಂಥವ್ರು. ಇವರು ಇವತ್ತಿನ ದಿವಸ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಸಂಕಷ್ಟದಲ್ಲಿರೋದ್ರಿಂದ ಇವ್ರಿಗೆ ಯಾರು ಹೆಚ್ಚು ಸಹಾಯ ಮಾಡ್ತಾರೆ
ಈ ತಳವರ್ಗಗಳಿಗೆ ಯಾರು ಹೆಚ್ಚಿನ ಇದು ಕೊಡ್ತಾರೆ ಅದ್ರ ಮೇಲೆ ನಾನು ಸಪೋರ್ಟ್ ಮಾಡ್ತೀನಿ ಅಷ್ಟೇ. ಒಂದೇ ಯಾವುದೋ ಒಂದು ಪಕ್ಷ ಹಿಡ್ಕೊಂಡು ಹೋಗಲ್ಲ. ಕೆಲವು ದಿವಸ BJP ಸೇರ್ಕೊಂಡಿದ್ದೆ, ಯಾಕೆ ನನಗೆ ಅದು ಸರಿಯಾಗಲಿಲ್ಲ, ತಟಸ್ಥವಾಗಿದ್ದೇನೆ ಇಷ್ಟು. ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ನಾವು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ ಸರ್, ಸತ್ಯ ಸುಳ್ಳು ನಾವು ನೀವು ಅಂತೇಳಿ ಸರ್. ಅದರಿಂದ ಒಂದು ಬ್ಲಾಗ್ ಮಾಡಬೇಕು. ಇಲ್ಲಿ ಹಳ್ಳಿಗಾಡಿನ ಪ್ರದೇಶಗಳನ್ನು ಯಾವ ದೇವಸ್ಥಾನಗಳು ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟ ಐತಿಹಾಸಿಕ ದೇವಸ್ಥಾನಗಳಿದ್ದಾವೆ ಅವುಗಳನ್ನು ಪರಿಚಯ ಮಾಡ್ತಿದ್ದೀವಿ ಸರ್. ಅದರಿಂದ ನಾನು ಕೂಡ ಪುಟ್ಟರಾಜ್ ನಾಯಕ್ ಅಂತೇಳಿ ಹೈಸ್ಕೂಲ್ ಟೀಚರು, ಪಂಚಲಿಂಗೇಶ್ವರ ಪ್ರೌಢಶಾಲೆ. ನನಗೆ ಇದು ಆಸಕ್ತಿ ಬಂದಿದ್ದು ಏನಪ್ಪ ಅಂದರೆ ಪರಿಚಯ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಸರ್. ಆ ವ್ಯಕ್ತಿ ಭಾಳಷ್ಟು ಚೆನ್ನಾಗಿ ಎಲ್ಲ ದೇವಸ್ಥಾನಗಳ ಬಗ್ಗೆ ಹಿರಿಯ ವ್ಯಕ್ತಿಗಳು, ಆಮೇಲೆ ಇನ್ನೊಂದು ಕಲಾ ಮಾಧ್ಯಮ ಅಂತೇಳಿ ಬರುತ್ತೆ, ನಿಮಗೆ ಗೊತ್ತಿರಬೇಕು, ಅದೊಂದು ಚಾನಲ್ಲು. ಆಮೇಲೆ ಮೀಡಿಯಾ ಮಾಸ್ಟರ್ ಅಂತೇಳಿ ಬರುತ್ತೆ, ನಮ್ಮ ನಂಬಿಕೆ ಅಂತೇಳಿ ಬರುತ್ತೆ. ಅವರಿಂದ ಪ್ರೇರಿತನಾಗಿ ಹಿಂಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ. ಬಿಡುವಿದ್ದ ಸಮಯದಾಗೆ ನಿಮ್ಮಂಥರ ಒಂದು ಇಂಟ್ರ್ಯೂ ಮಾಡ್ತೀನಿ ಸರ್. ತುಂಬ ಹೃದಯ ಧನ್ಯವಾದಗಳು ಸರ್. ಯಾವಾಗಲೂ ಒಳ್ಳೆ ಐತಿಹಾಸಿಕ ಹೌದು ಅರ್ತಿಕೋಟೆ ಒಂದು ಸಂಸ್ಥಾನ, ನಾಯಕ ಸಂಸ್ಥಾನ. ಚಿತ್ರದುರ್ಗಕ್ಕಿಂತಲೂ ಇತಿಹಾಸಕ್ಕಿಂತಲೂ ಪೂರ್ವದ ಇತಿಹಾಸ ಹೊಂದಿರತಕ್ಕಂಥದ್ದು. ಹೌದು, ಇಲ್ಲೂ ಸಾಕಷ್ಟು ಈಗ ಆಂಜನೇಯ ಸ್ವಾಮಿ, ವೆಂಕಟರಮಣ ಸ್ವಾಮಿ, ವೀರಭದ್ರ ಸ್ವಾಮಿ, ಅಷ್ಟಲ್ಲದೆ ದೊಡ್ಡ ಕೆರೆ, ಚಿಕ್ಕ ಕೆರೆ ಅಂತ ಸ್ಮಾರಕೋಪಾದಿಯಲ್ಲಿ ಉಳ್ಕೊಂಡಿದ್ದಾರೆ. ಆಮೇಲೆ ಇದು ಏನು ಪದ್ಮಣ್ಣ ನಾಯಕನ ಸಮಾಧಿ ಒಂದು ಬಹಳ ಮುಖ್ಯವಾದ ಸಮಾಧಿ ಇದೆ ಈ ಚಿತ್ರದುರ್ಗ ಅರ್ತಿಕೋಟೆಯನ್ನು ಆಳ್ವಿಕೆ ಮಾಡಿದಂಥ ಧರ್ಮಪ್ರಭು ಪದ್ಮಣ್ಣ ನಾಯಕ್ ಅಂತ ಅವ್ರ ಸಮಾಧಿ ಒಂದಿದೆ. ಅನೇಕ ಶಿಲ್ಪಗಳು ಇಲ್ಲಿ ಕಾಣಿಸ್ತವೆ. ಸಾಕಷ್ಟು ಈಗ ಕಲ್ಯಾಣಿಗಳಿದ್ದಾವೆ, ಸಿಹಿನೀರು ಬಾವಿ, ಹೌದು, ಆಮೇಲೆ ಇನ್ನೊಂದು ಮಜ್ಜನ ಬಾವಿ ಅಂತ. ಈಗೆಲ್ಲ ಆದರೂ ಮದಕರಿ ನಾಯಕ ಇದು ನಮ್ದೇನು ಪಾಳ್ಯಗಾರ ವಂಶ ಇತ್ತಲ್ಲ, ಅಲ್ಲಿ ನೀರಿನ ವ್ಯವಸ್ಥೆ ಆಗಿತ್ತು ಅಂತ, ಬಹಳ ಉನ್ನತ ಮಟ್ಟದಲ್ಲಿ ಮತ್ತೆ ನೀರು ಸಂಗ್ರಹ ಮಾಡಿ ಪ್ರಜೆಗಳಿಗೆ ಪೂರೈಕೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಬಹಳ ಆಸಕ್ತಿ ವಹಿಸಿದ್ರು. ಎಲ್ಲ ಕಡೆ ಕೆರೆಗಳು, ಕುಂಟೆಗಳು ಅಂತ, ಆಮೇಲೆ ಬಾವಿಗಳು, ಇಂಥವನ್ನೆಲ್ಲ ಮಾಡಿ ಕೃಷಿಕರಿಗೂ ಮತ್ತೆ ಪ್ರಜೆಗಳಿಗೂ ಅನುಕೂಲ ಕಲ್ಪಿಸಿದ್ರು ಆಗಿನ ನಮ್ಮ ಕಾಲದಲ್ಲಿ, ಅದು ಪಾಳೆಗಾರರ ಕಾಲದಲ್ಲಿ. ಒಂದು ವಿಪರ್ಯಾಸ ಏನಪ್ಪ ಅಂದರೆ ಸಂತೆ ಹೊಂಡದಲ್ಲಿ ಒಂದು ಬಸ್ ಬಿದ್ದಿತ್ತು, ಭಾಳ ಅನ್ಯಾಯ ಆಯಿತು ನಮ್ಗೆ. ಇವತ್ತು ನಾವು ಓದಬೇಕಾದ್ರಿಂದ ಅಲ್ಲಿ ಸಂತೆ ಹೊಂಡದಲ್ಲಿ ಅದ್ರ ಆಳ ಎಷ್ಟಿದೆ ಅಂತಲೂ ಗೊತ್ತಿಲ್ಲ. ಗೋವಾದಲ್ಲಿದ್ದ ತರಿಸಿ ಆ ಬಸ್ಸಿನಲ್ಲಿ ಎತ್ತಿ ಏನೇನೋ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಆ ಒಂದು ಕುರುಗಳು ಇನ್ನೂ ಇದ್ದಾವೆ. ಸಂತೆ ಹೊಂಡಕ್ಕೆ ಮೇಲ್ದುರ್ಗದಿಂದ ನೀರು ಬರತಕ್ಕಂಥ ವ್ಯವಸ್ಥೆ ಇದೆ. ಅಲ್ಲಿ ಅಕ್ಕ ತಂಗಿ ಹೊಂಡ ಆಗಿನ ಕಾಲದಲ್ಲೇನೆ ಅಷ್ಟರ ಮಟ್ಟಿಗೆ ಅವ್ರ ತಂತ್ರಜ್ಞಾನ ಬಳಸಿದ್ರು. ಹೌದು ಸರ್, ಹೌದು. ಚಿತ್ರದುರ್ಗದಲ್ಲಿ ಬಹಳ ಕಡೆ ನೀರಿನ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದು ಸರ್, ಕೆರೆಗಳ ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಈ ಬೆಟ್ಟದ ಮೇಲೆ ಇರ್ತಕ್ಕಂಥ ನೀರು ಎಲ್ಲೋ ವೇಸ್ಟ್ ಆಗದಂತೆ ಅದನ್ನ ಸಂತೆ ಹೊಂಡಕ್ಕೆ ತಂದಿದ್ದಾರೆ, ಸಾಕಷ್ಟು ಸಂಗ್ರಹ ಮಾಡಿದ್ದಾರೆ. ಈಗ ಒಟ್ಟು ಹಿಂದಿನ ಪಾಳೆಗಾರ ಈ ನಾಯಕರು ಅಂತ ಏನು ಕರಿತೀವಿ ನಾವು, ಅವರು ಜನೋಪಯೋಗಿ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಲೈಬ್ರರಿ ನೋಡಿ ನಾನು ಕಣ್ ತುಂಬಿಕೊಂಡೆ. ಯಾಕಂದರೆ ಅಂಬೇಡ್ಕರ್ ಅವರ ಒಂದು ಪುಸ್ತಕದ ಆಸಕ್ತಿ ಅಂತಕ್ಕಂಥದ್ದು ಎಲ್ಲರಲ್ಲೂ ಇರಬೇಕು, ಇದೆ ಅಂತ ನಾನು ಭಾವಿಸ್ತಾ ಹಿರಿಯರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಎಲ್ಲರೂ ವೀರೇಂದ್ರ ಸಿಂಹ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ಸತ್ಯ ಸುಳ್ಳು ನಾವು ನೀವು ಯೂಟ್ಯೂಬ್ ಚಾನಲನ್ನು ವ್ಯೂ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತೋದನ್ನು ಮರಿಬೇಡಿ, ಲೈಕ್ ಮಾಡಿ. ನಮಸ್ಕಾರ, ನಿಮ್ಮ ಸ್ನೇಹಿತ ಪುಟ್ಟರಾಜ್ ನಾಯಕ್.